ವೀಕ್ಷಕರೇ, ಸಮ್ಯಕ್ವಾಣಿ ಸುದ್ದಿವಾಹಿನಿಗೆ ತಮ್ಮೆಲ್ಲರಿಗೆ ಸ್ವಾಗತ. ಇಲ್ಲಿ ಯುಜಿಡಿ ಕಾಮಗಾರಿಯ ಒಂದು ಚರಂಡಿ ವ್ಯವಸ್ಥೆ ಯಾವ ರೀತಿ ಇತ್ತು ಅಂದಾಗ, ಇಡೀ ನಗರದ ಹೊಲಸು ನೀರೆಲ್ಲ ಈ ಒಂದು ಯುಜಿಡಿ ಒಂದು ಫಿಲ್ಟರ್ ಟ್ಯಾಂಕಿಗೆ ಬರಬೇಕಾಗಿತ್ತು. ಆದರೆ ಈ ಒಂದು ಲೈನ್ ಬ್ಲಾಕ್ ಆಗಿ ಸುಮಾರು ತಿಂಗಳುಗಳಿಂದ ಚರಂಡಿ ಮೋರಿಯಲ್ಲಿ ಹೋಗ್ತಕ್ಕಂಥ ನೀರನ್ನು ಸಾರ್ವಜನಿಕರು ಓಡಾಡುವ ರಸ್ತೆ ಮೇಲೆ ಬಂದು ಸಾರ್ವಜನಿಕರಿಗೆ ಸಾಕಷ್ಟು ಗಬ್ಬು ವಾಸನೆ ನಾರ್ತಾ ಇತ್ತು. ಅದರಿಂದ ಸಾರ್ವಜನಿಕರ ಆರೋಗ್ಯ ಕೆಡಬಹುದು. ಈ ಒಂದು ಒಳ್ಳೆಯ ಗಾಳಿಯಲ್ಲಿ ಒಂದು ಗಬ್ಬು ವಾಸನೆಯನ್ನ ಮಿಶ್ರಿತವಾಗಿ ಸಾರ್ವಜನಿಕರ ಒಂದು ಆರೋಗ್ಯನ ಕೆಡುವ ಸಂಭವ ಇರ್ತದೆ ಅಂತಕ್ಕಂಥ ಒಂದು ವಿಷಯವನ್ನ ಗಮನಿಸಿ ಸಮ್ಯಕ್ವಾಣಿ ಸುದ್ದಿವಾಹಿನಿಯು ಒಂದು ಸುದ್ದಿಯನ್ನು ಮಾಡ್ತದೆ. ಸುದ್ದಿ ಮಾಡಿದ ತಕ್ಷಣ ಕೇವಲ 24 ತಾಸುಗಳಲ್ಲಿ ಸಂಬಂಧಪಟ್ಟ ಬೀದರ್ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಬಂದು ಈ ಒಂದು ಬ್ಲಾಕ್ ಆಗಿರ್ತಕ್ಕಂಥ ಏನ್ ಲೈನ್ ಇತ್ತು ಇದನ್ನ ಕ್ಲಿಯರ್ ಮಾಡಿ, ರಸ್ತೆ ಮೇಲೆ ಬಂದಿರತಕ್ಕಂಥ ಏನು ಮಣ್ಣಿತ್ತು, ಹುಲ್ಲು ಬೆಳೆದಿತ್ತು, ಸಾರ್ವಜನಿಕರಿಗೆ ವಾಹನ ಸವಾರರಿಗೆ ಓಡಾಡ್ಲಿಕ್ಕೆ ಅನಾನುಕೂಲ ಆಗ್ತಾ ಇತ್ತು. ಇಲ್ಲೇ ನೋಡ್ಬೋದು, ಈ ಒಂದು ಚರಂಡಿ ಮೇಲೆ ಇರ್ತಕ್ಕಂಥ ಮಣ್ಣು ಹುಲ್ಲು ಈ ರಸ್ತೆಯ ಮಧ್ಯಭಾಗದಲ್ಲಿ ಸಂಪೂರ್ಣ ಇಲ್ಲಿವರೆಗೆ ಬ್ಲಾಕ್ ಆಗಿತ್ತಿರು. ಅಲ್ಲಿಂದ ಇಲ್ಲಿಗೆ ಬ್ಲಾಕ್ ಆಗಿತ್ತು. ಬರ್ತಕ್ಕಂಥ ರಸ್ತೆ ಸಂಪೂರ್ಣ ಬ್ಲಾಕ್ ಆಗಿರೋದ್ರಿಂದ ಮೊನ್ನೆ 1-2 ತಿಂಗಳ ಕೆಳಗಡೆ ಒಂದು ವಾಹನ ಅಪಘಾತವಾಗಿ ಒಬ್ಬರು ಸಾವನ್ನಪ್ಪಿರುವ ಘಟನೆ ಕೂಡ ಇಲ್ಲಿ ಇದೆ. ಹಾಗಾಗಿ ಇದನ್ನೆಲ್ಲ ಮನಗಂಡು ಸುದ್ದಿವಾಹಿನಿಯು ಅಧಿಕಾರಿಗಳ ಗಮನಕ್ಕೆ ತಂದ ನಂತರ 24 ತಾಸುಗಳ ಒಳಗಾಗಿ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಬಂದು ಈ ಒಂದು ಕಾಮಗಾರಿಯನ್ನ ಮಾಡಿ ಸಾರ್ವಜನಿಕರಿಗೆ ಓಡಾಡಲು ಅನುಕೂಲ ಮಾಡಿಕೊಟ್ಟಿದ್ದಕ್ಕಾಗಿ ಸುದ್ದಿವಾಹಿನಿ ವತಿಯಿಂದ ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳಿಗೆ ಧನ್ಯವಾದಗಳನ್ನು ಹೇಳುತ್ತಾ, ನಮ್ಮ ಸುದ್ದಿವಾಹಿನಿಯಲ್ಲಿ ಯಾವುದೇ ಅಧಿಕಾರಿಗಾಗಲಿ ಯಾವುದೇ ಇಲಾಖೆಯ ಸಿಬ್ಬಂದಿಗಳಿಗಾಗಲಿ ಅಂಜದೆ ಅಳಕದೆ ನೇರವಾಗಿ ನಿರಂತರವಾಗಿ ಸುದ್ದಿ ಮಾಡ್ತಕ್ಕಂಥ ಒಂದು ಸಮ್ಯಕ್ವಾಣಿ ಸುದ್ದಿವಾಹಿನಿ. ಸ್ವತಂತ್ರ, ನಿರ್ಭೀತಿ ಮತ್ತು ನಿರ್ಭಯದಿಂದ ಮಾಡ್ತಕ್ಕಂಥ ಒಂದು ಸುದ್ದಿವಾಹಿನಿಯ ಯಾವುದೇ ಸುದ್ದಿಗಳನ್ನ ಯಾವುದೇ ಅಧಿಕಾರಿಗಳಿಗೆ ಅಂಜದೆ, ಎಲ್ಲೇ ಯಾವುದೇ ಇಲಾಖೆಯಲ್ಲಿ ಯಾವುದೇ ಕಚೇರಿಯಲ್ಲಿ ಭ್ರಷ್ಟಾಚಾರ ನಡೆದಾಗ ನಮ್ಮನ್ನ ನೇರವಾಗಿ ಸಂಪರ್ಕಿಸಿ ಅಲ್ಲಿ ಆಗ್ತಕ್ಕಂತಹ ಸಮಸ್ಯೆಗಳನ್ನ ನಮ್ಮ ಗಮನಕ್ಕೆ ತಂದಾಗ ನಾವು ನೇರವಾಗಿ ಸುದ್ದಿವಾಹಿನಿಯಲ್ಲಿ ಬಿತ್ತರ ಮಾಡಿ ತಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೇಕು ಅಂತೇಳಿ ಹೇಳ್ತಾ, ಈ ಒಂದು ಕಾಮಗಾರಿಯನ್ನ ಸುದ್ದಿವಾಹಿನಿಯು ಸುದ್ದಿ ಬಿತ್ತರಿಸಿದ 24 ತಾಸು ಒಳಗಾಗಿ ಬಗೆಹರಿಸಿದ ಸಿಬ್ಬಂದಿಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳಿ ನಾನು ನನ್ನ